ಕೋರ್ ಕಮಿಟಿ ಸಭೆಯಲ್ಲಿ ಹೈಕಮಾಂಡ್ ಸಂದೇಶವನ್ನ ತಿಳಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಉಸ್ತುವಾರಿ. ಪಕ್ಷದ ಎಲ್ಲಾ ವಿಚಾರಗಳು ವರಿಷ್ಠರ ಗಮನದಲ್ಲಿ ಇದೆ ಅಂತ ಹೇಳಿದ್ರು. ಆಂತರಿಕ ವಿಚಾರಗಳ ಬಗ್ಗೆ ಹೈಕಮಾಂಡ್ ಗಂಭೀರವಾಗಿದೆ. ಯಾರು ಬಹಿರಂಗ ಹೇಳಿಕೆಗಳನ್ನ ಕೊಡಕೂಡದು. ಪಕ್ಷದ ಎಲ್ಲಾ ವಿಚಾರಗಳು ಹೈಕಮಾಂಡ್ ಗಮನದಲ್ಲಿ ಇದೆ. ಆಂತರಿಕ ವಿಚಾರಗಳ ಬಗ್ಗೆ ಹೈಕಮಾಂಡ್ ಗಂಭೀರವಾಗಿದೆ. ಯಾರು ಸಹ ಬಹಿರಂಗ ಹೇಳಿಕೆಗಳನ್ನ ಕೊಡಕೂಡದು ಅಂದಿದ್ದಾರೆ. ಪಕ್ಷದ ಸಂಘಟನೆ, ಪಕ್ಷದ ಜವಾಬ್ದಾರಿಗಳತ್ತ ಗಮನ ಹರಿಸಬೇಕು. ಪಕ್ಷದ ಶಿಸ್ತು ಉಲ್ಲಂಘನೆ ಯಾರು ಮಾಡ್ತಿದ್ದಾರೆ ಅನ್ನೋದು ಹೈಕಮಾಂಡ್ಗೆ ಗೊತ್ತಿದೆ. ಸೂಕ್ತ ಸಂದರ್ಭದಲ್ಲಿ ವರಿಷ್ಠರು ಸೂಕ್ತ ತೀರ್ಮಾನವನ್ನ ತಗೊಳ್ತಾರೆ. ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಂದೇಶವನ್ನ ರವಾನಿಸಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಹೈಕಮಾಂಡ್ ಸಂದೇಶವನ್ನ ತಿಳಿಸಿದ್ದಾರೆ ಉಸ್ತುವಾರಿ ರಾಧಾ ಮೋಹನ್. ಪಕ್ಷದ ಎಲ್ಲ ವಿಚಾರಗಳು ವರಿಷ್ಠರ ಗಮನದಲ್ಲಿ ಇದೆ. ಆಂತರಿಕ ವಿಚಾರಗಳ ಬಗ್ಗೆ ಹೈಕಮಾಂಡ್ ಗಂಭೀರವಾಗಿದೆ. ಯಾರು ಬಹಿರಂಗ ಹೇಳಿಕೆಗಳನ್ನ ಕೊಡಬಾರದು. ಪಕ್ಷದ ಸಂಘಟನೆ, ಪಕ್ಷದ ಜವಾಬ್ದಾರಿಗಳತ್ತ ಗಮನವನ್ನ ಹರಿಸಬೇಕು. ಪಕ್ಷದ ಶಿಸ್ತು ಉಲ್ಲಂಘನೆ ಯಾರು ಮಾಡ್ತಿದ್ದಾರೆ ಅನ್ನೋದು ಹೈಕಮಾಂಡ್ಗೆ ತಿಳಿದಿದೆ. ಸೂಕ್ತ ಸಂದರ್ಭದಲ್ಲಿ ವರಿಷ್ಠರು ಸೂಕ್ತ ತೀರ್ಮಾನವನ್ನೇ ತೆಗೆದುಕೊಳ್ತಾರೆ ಅಂತ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಂದೇಶವನ್ನ ರವಾನಿಸಿದ್ದಾರೆ. ಇನ್ನು ಬಿಜೆಪಿಯಲ್ಲಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಸಲಹೆಯನ್ನ ನೀಡಿದ್ದಾರೆ. ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡರೆ ರೇಣುಕಾಚಾರ್ಯ ವಿರುದ್ಧವೂ ಕ್ರಮ ಆಗಲಿ ಅನ್ನುವಂತಹ ಸಲಹೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ. ಯತ್ನಾಳ್ ಮಾತಾಡಿದ್ದನ್ನ ಯಾರೂ ಒಪ್ಪಲ್ಲ, ಆದರೆ ರೇಣುಕಾಚಾರ್ಯ ಸಹ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಒಬ್ಬರ ವಿರುದ್ಧ ಕ್ರಮ ಆದರೆ ಗೊಂದಲ ಹೆಚ್ಚಾಗಬಹುದು. ಹೀಗಾಗಿ ಎರಡೂ ಕಡೆ ಕ್ರಮ ಆದರೆ ಎಚ್ಚರಿಕೆ ಆಗತ್ತೆ, ಗೊಂದಲ ಆಗೋದಿಲ್ಲ. ಹೀಗಾಗಿ ಇಬ್ಬರ ವಿರುದ್ಧವೂ ಕ್ರಮ ಆಗಲಿ ಅಂತ ಸಲಹೆಯನ್ನ ನೀಡಿದ್ದಾರೆ ಡಿವಿಎಸ್. ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತ ರಾಧಾ ಮೋಹನ್ ದಾಸ್ ಅವರು ತಿಳಿಸಿದ್ದಾರೆ. ಬಿಜೆಪಿ ಭಿನ್ನಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ ಕಮಿಟಿ ಸಭೆಯಲ್ಲಿ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಅವರು ಸಲಹೆಯನ್ನ ನೀಡಿದ್ದಾರೆ. ಯತ್ನಾಳ್ ವಿರುದ್ಧ ಕ್ರಮ ಕೈಗೊಂಡ್ರೆ ರೇಣುಕಾಚಾರ್ಯ ವಿರುದ್ಧವೂ ಕ್ರಮ ಆಗ್ಲಿ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಮಾತಾಡಿದ್ದನ್ನ ಯಾರೂ ಒಪ್ಪೋದಿಲ್ಲ, ಆದರೆ ರೇಣುಕಾಚಾರ್ಯ ಸಹ ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಒಬ್ಬರ ವಿರುದ್ಧ ಕ್ರಮ ಆದ್ರೆ ಗೊಂದಲ ಜಾಸ್ತಿ ಆಗಬಹುದು. ಹೀಗಾಗಿ ಎರಡೂ ಕಡೆ ಕ್ರಮವನ್ನ ತೆಗೆದುಕೊಂಡ್ರೆ ಅದು ಎಚ್ಚರಿಕೆಯ ಸಂದೇಶ ಆಗತ್ತೆ, ಗೊಂದಲ ಉಂಟಾಗೋದಿಲ್ಲ. ಹೀಗಾಗಿ ಇಬ್ಬರ ವಿರುದ್ಧವೂ ಕ್ರಮ ಆಗ್ಲಿ ಅಂತ ಸಲಹೆಯನ್ನ ನೀಡಿದ್ದಾರೆ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡರು. ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತ ರಾಧಾ ಮೋಹನ್ ದಾಸ್ ಅವರು ತಿಳಿಸಿದ್ದಾರೆ.